ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ಭೋಗಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಹಾಗೂ ನಾಳೆ ಸಂಕ್ರಾಂತಿ ಅದರ ಕುರಿತಾಗಿ ರಾಜಾರಾಮ್ ಮಹಾರಾಜರವರ ಒಂದು ಅಭಂಗವನ್ನು ನೋಡೋಣ. ಏನಪ್ಪ, ಮೊದಲನೇದಾಗಿ ಸಂಕ್ರಾಂತಿ ಅಂದರೆ ಏನಪ್ಪ? ಬಾಹ್ಯವಾಗಿ ನೋಡಿದ್ರೆ, ಸಿಂಬಾಲಿಕ್ ಆಗಿ ನೋಡಿದ್ರೆ, ನಮ್ಮ ಜಾಗ್ರಫಿಕಲ್ ಕಂಡೀಷನ್ಸ್ ಪ್ರಕಾರ ನೋಡೋದಾದರೆ ಏನಪ್ಪ, ಸೂರ್ಯನಾರಾಯಣ ಆ ಸೂರ್ಯ ದೇವತಾ ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ತನ್ನ ಪ್ರಯಾಣವನ್ನು ಮಾಡ್ತಾನೆ, ಮಕರ ರಾಶಿಯಲ್ಲಿ ಎಂಟ್ರಿ ಮಾಡ್ತಾನೆ ಅಂದ್ಬಿಟ್ಟು ಮಕರ ಸಂಕ್ರಾಂತಿ ಅಂತ ಅಂತೀವಿ. ಕ್ರಾಂತಿ ಅಂದರೆ ಏನು? ಕ್ರಾಂತಿ ಅಂದರೆ ಏನಪ್ಪ? ರೆವಲ್ಯೂಷನ್. ಇಲ್ಲಿ ಇಟ್ಸ್ ಎ ಟ್ರಾನ್ಸಿಷನ್ ಟೈಮ್ ಫ್ರಮ್ ನಾರ್ದರ್ನ್ ಹೆಮಿಸ್ಫಿಯರ್ ಟು ಸದರ್ನ್ ಹೆಮಿಸ್ಫಿಯರ್. ಇದಾಯಿತು ಸಿಂಬಾಲಿಕ್ ಆಗಿ, ಬಾಹ್ಯವಾಗಿ ನೋಡಿದ್ರೆ. ಅದಕ್ಕೆ ನಾವು ರೂಢಾರ್ಥ ಅನ್ನು ಅಂತೀವಿ. ಈಗ ಆಂತರಿಕವಾಗಿ ಅಂತರ್ಮುಖರಾಗಿ ನಾವು ಇದನ್ನು ವಿಚಾರ ಮಾಡಿದಾಗ, ಗೂಢಾರ್ಥದ ಕಡೆ ಹೋದಾಗ ಟ್ರಾನ್ಸಿಷನ್ ಏನಪ್ಪ? ಜೀವಾತ್ಮದ್ದು ಟ್ರಾನ್ಸಿಷನ್ ಫ್ರಮ್ ಜೀವಾತ್ಮ ಟು ಪರಮಾತ್ಮ. ಜೀವಾತ್ಮ, ನಾನು ಜೀವ ಇದ್ದೀನಿ, ನಾನು ದೇಹ ಮನಸ್ಸು ಬುದ್ಧಿ ಇದ್ದೀನಿ, ಅಲ್ಲಿಂದ ನನ್ನ ಟ್ರಾನ್ಸಿಷನ್ ನಾನು ಚಿದಂಬರನ ಸ್ವರೂಪವೇ ಇದ್ದೀನಿ. ಅದು ಸಂಕ್ರಮಣ, ಸಮಕ್ರಮಣ. ಪ್ರಯಾಣ ಹೆಂಗಾಗಬೇಕು? ಸಮಚಿತ್ತದಲ್ಲಿ ಆಗಬೇಕು, ಸ್ಥಿತಪ್ರಜ್ಞನಾಗಿ ಆ ಪ್ರಯಾಣವನ್ನು ಮಾಡಬೇಕು, ಮತ್ತು ಎಲ್ಲವನ್ನು ಬ್ಯಾಲೆನ್ಸ್ ರೀತಿಯಲ್ಲಿ ಪಾಯ್ಸ್ಡ್ ಸ್ಥಿತಿಯಲ್ಲಿ, ಮನಸ್ಸಿನ ಸ್ಥಿತಿಯಲ್ಲಿ ಈ ಜರ್ನಿಯನ್ನು ನಾನು ಮಾಡಬೇಕು. ಏನು ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ವೃತ್ತಿ ಸ್ವರೂಪಿ ನಿಶ್ಚಳ ತೋಚಿ माझा पर्वकाळ, मन चिदंबरी लीन तोची माझा संक्रमण, ज्यासी नसे काळ वेळ तोची महापर्वकाळ, नाम घेता चिदंबर दास ब्रह्म निರಂತರ. ವೃತ್ತಿ ಸ್ವರೂಪಿ ನಿಶ್ಚಳ. ನಿಶ್ಚಲ, ಚಲ ಅಂದರೆ ಚಲನ, ಮೂವ್ಮೆಂಟ್. ಒಂದು ಬೆಳಗ್ಗೆ ಎದ್ದ ಕೂಡಲೇ ಕಾನ್ಷಿಯಸ್ನೆಸ್ಸಲ್ಲಿ ಒಂದು ಮೂಮೆಂಟ್ ಶುರುವಾಯಿತು ಅಂದರೆ ನನ್ನ ಕಣ್ಮುಂದೆ ಇಡೀ ಜಗತ್ತು ಗೋಚರ ಆಗತ್ತೆ. ಅದಕ್ಕೆ ನಾವು ಜಾಗೃತ ಅವಸ್ಥೆ ಅಂತೀವಿ. ವೃತ್ತಿಗಳು ಏಳಕ್ಕೆ ಶುರುವಾಗತ್ತೆ. ವೃತ್ತಿಗಳು ಅಂದರೆ ವಿಚಾರಗಳು. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವ ತನಕ ವೃತ್ತಿಗಳು ಹೇಳ್ತಾ ಇರ್ತವೆ. ಅದರ ಅಂತೆ ಆ ವೃತ್ತಿಗಳು ಹೆಂಗೆ ಹೇಳುತ್ತೋ, ನಮ್ಮ ವಾಸನೆಗಳು, ಡಿಸೈಯರ್ಸ್ ಹೆಂಗಿರುತ್ತೋ ಅದಂತೆ ವೃತ್ತಿ ಎದ್ದು ನಾವು ಆ ಮೂರು ಗುಣಗಳಲ್ಲಿ ಹೊಂದಿ ಕರ್ಮಗಳನ್ನು ಮಾಡಿ ತೊಡಗುತ್ತೇವೆ. ವೃತ್ತಿ ಸ್ವರೂಪಿ ನಿಶ್ಚಳ ತೋಚಿ माझा पर्वकाळ. पर्वकाळ ಅಂದರೆ ಫೆಸ್ಟಿವಲ್ ಅನ್ನೋಣ, ಹೋಲಿ ಟೈಮ್ ಅನ್ನೋಣ. ಏನು ನನ್ನ ಪರ್ವಕಾಲ? ಶುಭವಾದ ದಿವಸ, ಶುಭವಾದ ಕಾಲ, ಶುಭವಾದ ಗಳಿಗೆ, ಅಥವಾ ಒಂದು ಶುಭ ದಿನ, ಶುಭ ಹಬ್ಬ ಅಂದರೆ ಏನಪ್ಪ? ನನ್ನ ವೃತ್ತಿ ಯಾವಾಗ ನನ್ನ ಸ್ವರೂಪದಲ್ಲಿ ಹೋಗಿ ಸೇರುತ್ತದೆಯೋ, ಅಂದರೆ ಎಲ್ಲ ವೃತ್ತಿಗಳು ಶಾಂತವಾಗುತ್ತದೆ. ಡಿಸೈಯರ್ಸ್ ಆರ್ ಆಲ್ ಜಸ್ಟ್ ವ್ಯಾನಿಶ್ಡ್, ವಾಶ್ಡ್ ಔಟ್, ಆ್ಯಂಡ್ ಇಟ್ ಈಸ್ ಸೆಟಲ್ಡ್ ಡೌನ್ ಇನ್ ಮೈ ಸೆಲ್ಫ್. ಅಂದರೆ ನಾನು ಯಾರು ಎಂಬುದನ್ನು ಶೋಧನೆ ಮಾಡಿದಾಗ ನನ್ನ ವೃತ್ತಿಗಳು, ಇಟ್ ವಿಲ್ ಆಲ್ ಗೋ ಬ್ಯಾಕ್ ಟು ದ ಸೋರ್ಸ್ ಫ್ರಮ್ ವೇರ್ ಇಟ್ ಈಸ್ ಕಮಿಂಗ್. ನಿಶ್ಚಲ, ನೋ ಮೂಮೆಂಟ್, ಸ್ಟ್ಯಾಟಿಕ್. ಅದು ಶಿವೋಹಂ, ಶಿವೋಹಂ, ಶಿವೋಹಂ. ಐ ಆಮ್ ಶಿವ. ಅದು ವೃತ್ತಿ ಸ್ವರೂಪಿ ನಿಶ್ಚಳ ತೋಚಿ माझा पर्वकाळ.
ಹಬ್ಬವನ್ನು ಆಚರಿಸುವ ಹಿನ್ನೆಲೆ ಈ ಎಲ್ಲವೂ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ. ಏನಕ್ಕೆ ಈ ಹಬ್ಬನ ಆಚರಿಸ್ತಾ ಇದ್ದೀನಿ? ಪ್ರತಿಯೊಂದು ಒಂದು ವರ್ಷದಲ್ಲಿ ಆ ಕಾಲಖಂಡದಲ್ಲಿ ಇಷ್ಟೊಂದು ಹಬ್ಬಗಳನ್ನು, ವಿಧ ವಿಧವಾದ ಹಬ್ಬಗಳನ್ನು ಮಾಡಿದ್ದಾರೆ. ಯಾಕಪ್ಪ? ನನಗೆ ಪುನಃ ಪುನಃ ಬಂದು ಜಾಗೃತನಾಗಿ ಮಾಡೋದಕ್ಕೆ. ಏನಪ್ಪ ನಿನ್ನ ನಿಜವಾದ ನೇಚರ್ ಏನಿದೆ, ಈ ಗುಣವನ್ನು ಹೊಂದಿ ನೀನೇನು ಪ್ರಕೃತಿಯೊಡನೆ ಕೆಲಸಗಳನ್ನು ಮಾಡ್ತಾ ಇದೆಯೋ ಅದು ನಿನ್ನ ನಿಜ ಸ್ವಭಾವ ಅಲ್ಲ. ನಿನ್ನ ನಿಜ ಸ್ವಭಾವ ಇರೋದು ನಿಶ್ಚಲ, ಸ್ಟ್ಯಾಟಿಕ್. ಮನ ಚಿದಂಬರಿ ಲೀನ ತೋಚಿ ಮಾಝ ಸಂಕ್ರಮಣ. ನನ್ನ ಹಬ್ಬ ಯಾವುದಪ್ಪ? ಮನ ಚಿದಂಬರಿ ಲೀನ, ಮನಸ್ಸು ಹೋಗಿ ಆ ಚಿದಂಬರನಲ್ಲಿ, ಚಿದಂಬರ ಅಂದರೆ ಚಿತ್ ಎಂಬುವ ಜ್ಞಾನದಲ್ಲಿ ಹೋಗಿ ಪುನಃ ನಾನು ಜೀವ ಅಲ್ಲ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ಪರಮಾತ್ಮನ ಅಂಶವೇ ಇದ್ದೀನಿ ಅನ್ನೋದು ಯಾವಾಗ ಲೀನ ಆಗತ್ತೋ ಸಂಪೂರ್ಣವಾಗಿ ಮನಸ್ಸು, ಆವಾಗ ನನ್ನ ಸಂಕ್ರಮಣ. ಅದೇ ನನ್ನ ಸಂಕ್ರಮಣ. ಸಂಕ್ರಮಣ ಅಂದರೆ ಟ್ರಾನ್ಸಿಷನ್ ಟೈಮ್ ಆಫ್ ಮೈ ಲೈಫ್. ಎಲ್ಲರ ಜೀವನದಲ್ಲೂ ಆ ಟ್ರಾನ್ಸಿಷನ್ ಯಾವಾಗಾದ್ರೂ ಬರಬಹುದು. ವೆನ್ ವಿ ರಿಯಲೈಸ್ ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಪೃಥ್ವಿ ಮೇಲೆ ನರಜನ್ಮ ತಗೊಂಡು ಒಂದು ವಿಶಿಷ್ಟವಾದ ಪ್ರಯೋಜನ ಏನಪ್ಪ? ಭಗವತ್ ಪ್ರಾಪ್ತಿಯೇ ನನ್ನ ನಿಜ ಧರ್ಮ. ಆ ಧರ್ಮದ ಹೊರತಾಗಿ ಇನ್ನೇನು ಯಾವ ಕೆಲಸವೂ ಇಲ್ಲ. ಅದು ಚಿದಂಬರನ ಪ್ರಾಪ್ತಿ ಹೊರತಾಗಿ ಇನ್ಯಾವುದೂ ಕೆಲಸ ಇಲ್ಲ ನನಗೆ ಈ ಜೀವನದಲ್ಲಿ. ಅದು ನನ್ನ ಸಮಕ್ರಮಣ. ಕ್ರಮಣ ಅಂದರೆ ಜರ್ನಿ, ಟ್ರಾವೆಲಿಂಗ್ ಪೀರಿಯಡ್. ಸೊ ಎಷ್ಟು ಜನ್ಮ ಜನ್ಮಾಂತರದಲ್ಲಿ ನಾವು ಈ ಸಂಕ್ರಮಣ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಹೊಸದಾಗಿ ಸಂಕ್ರಮಣ ಮಾಡ್ತಾ ಇಲ್ಲ, ಸೆಲಿಬ್ರೇಷನ್ನು ಮಾಡ್ತಾ ಇಲ್ಲ. ಮತ್ತು ಸಂಕ್ರಮಣ ಅಂದರೆ ಏನಪ್ಪ? ಫೆಸ್ಟಿವಲ್ ಟೈಮ್ ಅಂದರೆ ಏನು? ಇಟ್ಸ್ ಎ ಸೆಲಿಬ್ರೇಷನ್ ಟೈಮ್. ಈ ಸೆಲಿಬ್ರೇಷನ್ನು ಫಿಕ್ಸ್ಡ್ ಅಥವಾ ಫೈನೈಟ್ ಪೀರಿಯಡ್ ಇದೆ ಆಗಬಾರ್ದು. ದಿಸ್ ಲೈಫ್ ಶುಡ್ ಬಿಕಮ್ ಯೋರ್ ಸೆಲಿಬ್ರೇಷನ್. ಎವ್ರಿ ಡೇ ಶುಡ್ ಬಿಕಮ್ ಯೋರ್ ಸೆಲಿಬ್ರೇಷನ್. ಒಂದು ದಿವಸ ವಿಶಿಷ್ಟವಾದ ಗಾಳಿಪಟ ಹಾರಿಸಿದ್ವಿ, ಎಳ್ಳು ಬೆಲ್ಲ ಹಂಚಿದ್ವಿ ಜನಕ್ಕೆ, ಅವತ್ತು ಒಂದು ದಿವಸ ಖುಷಿ ಪಡೋದಲ್ಲ. ಪರಮಾತ್ಮನ ಧ್ಯಾನದಲ್ಲಿ, ಚಿದಂಬರನ ಧ್ಯಾನದಲ್ಲಿ ನಿತ್ಯವಾಗಲೂ ನನ್ನ ಜೀವನ ಹೆಂಗಾಗಬೇಕು? ಆನಂದಪೂರ್ವಕ, ಆನಂದಮಯ ಆಗಿ ಆ ಆನಂದವನ್ನು ಎಲ್ಲರಿಗೂ ಹಂಚಬೇಕು. ಜಾಸಿ ನಸೆ ಕಾಳವೇಳ ತೋಚಿ ಮಹಾಪರ್ವಕಾಳ. ಎಂಥ ಪರ್ವಕಾಲಪ್ಪ ಇದು? ಮಹಾಪರ್ವಕಾಲ. ಯಾಕಪ್ಪ? ಕಾಳವೇಳದ ಬಂಧನ ಇಲ್ಲ. ಯಾರವನು? ಪರಮೇಶ್ವರ, ಪರಮಾತ್ಮ ಚಿದಂಬರ ಹೆಂಗಿದ್ದಾನೆ? ಹಿ ಈಸ್ ಬಿಯಾಂಡ್ ಟೈಮ್ ಆ್ಯಂಡ್ ಸ್ಪೇಸ್. ನಾವೆಲ್ಲರೂ ಟೈಮ್ ಆ್ಯಂಡ್ ಸ್ಪೇಸ್ ಒಳಗಿದ್ದೀವಿ, ಫೈನೈಟ್ ಇದ್ದೀವಿ, ಲಿಮಿಟೆಡ್ ಇದ್ದೀವಿ ಬಾಡಿ ಒಳಗೆ. ಆದರೆ ಒಮ್ಮೆ ನನ್ನ ಸ್ವರೂಪ ನನಗೆ ತಿಳಿತಪ್ಪ, ನಾನು ಯಾರು, ನಾನು ಚಿದಂಬರನ ಸ್ವರೂಪವೇ ಹೊಂದಿದ್ದೀನಿ ಅಂದ ಮೇಲೆ ನನಗೆ ಕಾಲ ವೇಳೆದು ಯಾವ ಬಂಧನವೂ ಇಲ್ಲ. ಟೈಮ್ಲೆಸ್, ಕಾಲಕ್ಕೆ ಅತೀತ, ಗುಣಕ್ಕೆ ಅತೀತ, ದೇಹಕ್ಕೆ ಅತೀತನಾದವನು ಚಿದಂಬರನ ಸ್ವರೂಪವೇ ನನ್ನ ಸ್ವರೂಪ. ಇದೇ ನಿಜಾತ್ಮ ಬೋಧದಲ್ಲಿ ರಾಜಾರಾಮ್ ಮಹಾರಾಜರಿಗೆ ಸ್ವಾಮಿ ಬೋಧನೆ ಮಾಡಿ, ನೀನು ನಾನು ಒಂದೇ, ನನ್ನಲ್ಲಿ ನಿನ್ನಲ್ಲಿ ಭೇದವಿಲ್ಲ. ಲೌಕಿಕವಾಗಿ ನಾಮರೂಪದಿಂದ ನಾನು ಚಿದಂಬರ, ನೀನು ರಾಜಾರಾಮ, ಆದರೆ ಚೈತನ್ಯ ರೂಪದಲ್ಲಿ ನಾವಿಬ್ಬರು ಒಂದೇ. ಹಾಗಾಗಿ ನೀನು ದೇಹಕ್ಕೆ ಅತೀತನಾಗಿದ್ಯಾ ರಾಜಾರಾಮ, ಕಾಲಕ್ಕೆ ಆಗಿದ್ಯಾ, ಮತ್ತು ಮನಸ್ಸಿಗೆ ಅತೀತನಾದವನು. ಯು ಹ್ಯಾವ್ ಟ್ರಾನ್ಸೆಂಡೆಡ್ ಬೋತ್ ಟೈಮ್ ಆ್ಯಂಡ್ ಸ್ಪೇಸ್. ಅದು ಮಹಾಪರ್ವಕಾಲ. ಮಹಾಕಾಲ ಅಂತೀವಿ ನಾವು ಶಿವನಿಗೆ. ಯಾಕಪ್ಪ? ಕಾಲಕ್ಕೆ ಅಧಿಪತಿಯವನು. ಕಾಲವೇಳ ಇಲ್ಲ ಅಂದರೆ ಏನಪ್ಪ? ಕಾಲ ಅಂದರೆ ಇಲ್ಲಿ ಮೃತ್ಯು, ಡೆತ್. ಟೈಮ್ ಅಂದರೆ ಡೆತ್. ಸೊ ಮೃತ್ಯುಗೆ ಅತೀತ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಯಾವಾಗ ನನ್ನ ಮನಸ್ಸು ಸಂಪೂರ್ಣವಾಗಿ ಚಿದಂಬರನಲ್ಲಿ ಲೀನ ಆಗತ್ತೋ ಆವಾಗ ಮೃತ್ಯುವಿನ ಭಯ ಹೊರಟೋಗುತ್ತೆ. ಯು ವಿಲ್ ಬಿಕಮ್ ಫಿಯರ್ಲೆಸ್. ನಮಗೆ ಯಾಕೆ ಭಯ ಇವತ್ತು? ಸಮಾಜದ ಭಯ, ಮೃತ್ಯುವಿನ ಭಯ, ಎಲ್ಲ ಥರದ್ದು ಭಯ ಇರೋದು ಯಾತಕ್ಕೆ? ನಾಳೆ ನಂದು ಏನಾಗತ್ತೆ, ನಾಳೆ ನಂದು ಏನಾಗತ್ತೆ. ಆದರೆ ಮನಸ್ಸು ಇರುವವರೆಗೂ, ಆ ಮನೋನಾಶ ಆಗುವವರೆಗೂ ಇವೆಲ್ಲವೂ ಗೊಂದಲ ಇರೋದು. ಒಮ್ಮೆ ಆ ಮನಸ್ಸು ಹೋಗಿ ಚಿದಂಬರನಲ್ಲಿ ಲೀನ ಆಯಿತು ಅಂದರೆ ಆ ಕಾಲ ಎಂಥ ಕಾಲ? ಮಹಾಪರ್ವ ಕಾಲ ಆಗೋಗತ್ತೆ. ನಿತ್ಯವೂ
ಸೆಲಿಬ್ರೇಷನ್ ಆಫ್ ಲೈಫ್. ನಾಮ ಘೇತಾ ಚಿದಂಬರ ದಾಸ ಬ್ರಹ್ಮ ನಿರಂತರ. ದಾಸ ಹೆಂಗಾಗುತ್ತಾನಪ್ಪ? ಬ್ರಹ್ಮ ಸ್ವರೂಪವನ್ನೇ ಹೊಂದಿ ಬ್ರಹ್ಮಾನಂದದಲ್ಲಿ ನಿರಂತರವಾಗಿ ಅವನು ಆತ್ಮಾನುಭವದಲ್ಲಿ ನೆಲೆಸಿರುತ್ತಾನೆ. ನಾಮಘೇತ ಚಿದಂಬರ, ಕೋಟ್ ಆ್ಯಂಡ್ ಕೋಟ್, ಕಂಡೀಷನ್ಸ್ ಅಪ್ಲೈಡ್. ನಾಮಘೇತ ಚಿದಂಬರ. ಹೆಂಗೆ ನಾಮ ತಗೋಬೇಕಪ್ಪ? ಮೀನು ನೀರಿನಲ್ಲಿ ಹೆಂಗಿರುತ್ತೋ ಆ ರೀತಿಯಲ್ಲಿ ನಾಮ ತಗೊಳ್ತಾ ಹೋಗಬೇಕು. ಒಂದು ಕ್ಷಣವೂ ಅದಕ್ಕೆ ಆಚೆ ತೆಗೆದು ಕೂಡಲೇ ಅದಕ್ಕೆ ಹೆಂಗೆ ಚಡಪಡಿಕೆ ಆಗತ್ತೋ ಹಾಗೆ ನಾನು ನಾಮ ತಗೊಳ್ದಲೇ ಇದ್ದರೆ ಅಂದರೆ ನಾನು ನನ್ನ ಸ್ವರೂಪದಲ್ಲಿ ಸ್ಥಿರ ಇಲ್ಲದೆ ಇದ್ದ ಪರಿಸ್ಥಿತಿಯಲ್ಲಿ ಮನಸ್ಸನ್ನು ತಗೊಂಡು ಹೋಗಿ ಪ್ರವೃತ್ತಿ ಮಾರ್ಗಕ್ಕೆ ಹಾಕಿ ದ್ವಂದ್ವದಲ್ಲಿ ಸಿಕ್ಕಾಕೊಂಡು ಎಲ್ಲಿವರೆಗೂ ಆ ಮನಸ್ಸನ್ನು ಒಳಗೆ ತಗೊಂಡು ಅವನಲ್ಲಿ ಲೀನ ಮಾಡೋದಿಲ್ಲ ಅಂದರೆ ಏನಪ್ಪ? ನೋ ರಿಯಾಕ್ಷನ್ ಟು ದ ವರ್ಲ್ಡ್, ಬಿಕಾಸ್ ದ ವರ್ಲ್ಡ್ ಈಸ್ ಅನ್ರಿಯಲ್. ನೇಮ್ ಆ್ಯಂಡ್ ಫಾರ್ಮ್ ಕಾಣಿಸ್ತಿರೋದು ಎಲ್ಲವೂ ಅಶಾಶ್ವತ. ಕಣ್ಮುಂದೆ ಇವತ್ತಿರೋ ಜನ ನಾಳೆ ಇರುವುದಿಲ್ಲ. ಹಂಗಂದಮೇಲೆ ಅವ್ರು ಹೇಳಿದ್ದ ಮಾತು, ಅವ್ರು ಹೇಳಿದ್ದು ಸತ್ಯ ಸುಳ್ಳು ಎಲ್ಲವೂ ಭ್ರಾಂತಿ. ಎಲ್ಲವೂ ಭ್ರಾಂತಿ ಅಂದಮೇಲೆ ಅದು ಅಶಾಶ್ವತ ವಸ್ತುವನ್ನು ಹಿಡ್ಕೊಂಡು ನಾವು ಚಿದಂಬರನ್ನ ಹಿಡ್ಕೊಳ್ದಲೇ ಅವರನ್ನು ಹಿಡ್ಕೊಂಡ್ಬಿಟ್ಟು ಒದ್ದಾಡ್ತಿದ್ದೀವಿ. ಅದಕ್ಕೆ ನಾಮಘೇತ ಚಿದಂಬರ. ಚಿದಂಬರನನ್ನು ಉಸಿರಾಟ ಆಗ್ಬಿಡಬೇಕು. ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಚಿದಂಬರ ಚಿದಂಬರ ಹೊರತಾಗಿ ಇನ್ನೊಂದು ಮಾತು ಬರಬಾರ್ದು ಬಾಯಲ್ಲಿ ನಂದು. ವ್ಯಾವಹಾರಿಕವಾಗಿ ವ್ಯವಹಾರದ ಪೂರ್ತಿಗೇನು ನಾವು ಮಾತಾಡಬೇಕಾಗಿದೆಯೋ ಅದು ದಕ್ಷತೆಯಿಂದ ವಿವೇಕವನ್ನು ಇಟ್ಟುಕೊಂಡು ಏನು ಮಾತಾಡಬೇಕಿದೆಯೋ ಅಷ್ಟು ಪೂರ್ತಿಗೆ ಮಾತಾಡಿ ಪುನಃ ನನ್ನ ಸ್ವರೂಪದಲ್ಲಿ ಲೀನ ಆಗಬೇಕು. ಅಬೈಡ್ ಇನ್ ದ ಸೆಲ್ಫ್. ಅವಾಗ ದಾಸ ಬ್ರಹ್ಮ ನಿರಂತರ. ಬ್ರಹ್ಮಾನುಭವ, ಬ್ರಹ್ಮವಸ್ತುವಿನ ಸುಖ ನಿರಂತರವಾಗಿಯೂ ದಾಸನಿಗೆ ದೊರಕುತ್ತದೆ ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಆ ಪರ್ವಕಾಲದ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಸೇರಿ ಸಂಕ್ರಮಣ ಅಂದರೆ ನಿತ್ಯವಾಗಲೂ ನಮ್ಮ ಜೀವನದಲ್ಲಿ ಸೆಲಿಬ್ರೇಷನ್ ಆಗಲಿ. ಚಿದಂಬರ ನಾಮ ನಮ್ಮ ವಾಚ ಕಾಯ ವಾಚ ಮನಸ್ಸಲ್ಲಿ ಇರಲಿ. ಅವನಲ್ಲಿ ನಮ್ಮ ಎಲ್ಲ ವೃತ್ತಿಗಳು ಲೀನವಾಗಲಿ ಅಂತ ಸದ್ಗುರು ರಾಜಾರಾಮ್ ಮಹಾರಾಜ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.